ನಮಸ್ಕಾರ. ಬಹಳ ಬಹಳ ವರ್ಷಗಳ ಹಿಂದೆ ಒಬ್ಬ ವಿಜ್ಞಾನಿ ಭೂಮಿ ಸೂರ್ಯನ ಸುತ್ತ ತಿರುಗುತ್ತೆ ಅಂತ ಸತ್ಯವನ್ನು ಕಂಡುಹಿಡಿದ. ಆ ಸತ್ಯವನ್ನು ಜನರ ಮುಂದಿಟ್ಟಾಗ ಏನಾಯಿತು ಗೊತ್ತಾ? ಜನರು ನಂಬಲಿಲ್ಲ. ಅವರನ್ನು ಟೀಕಿಸಿದರು, ಖಂಡಿಸಿದರು, ಹೀಯಾಳಿಸಿದರು. ಇವನು ಸುಳ್ಳು ಹೇಳುತ್ತಿದ್ದಾನೆ, ಜನರನ್ನು ದಾರಿ ತಪ್ಪಿಸುತ್ತಿದ್ದಾನೆ ಎಂದು ಆರೋಪಿಸಿ ಬೈದರು, ಹಿಂಸಿಸಿದರು. ಸತ್ಯ ಹೇಳಿದ್ದಕ್ಕೆ ಆ ಮಹಾನ್ ಚೇತನಕ್ಕೆ ದೊರೆತ ಪ್ರತಿಫಲ ಇದು. ಕಾಲ ಕಳೆದಂತೆ ಜನರಿಗೆ ಸತ್ಯದ ಅರಿವಾಗುತ್ತೆ. ಭೂಮಿ ನಿಜವಾಗ್ಲೂ ತಿರುಗ್ತಾ ಇದೆ ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಗ ಜನರು ಪಶ್ಚಾತ್ತಾಪ ಪಟ್ಟರು. ಅಯ್ಯೋ, ನಾವು ಮಹಾನ್ ಗುರುಗಳನ್ನು ಗುರುತಿಸದೆ ಅವಮಾನ ಮಾಡಿಬಿಟ್ಟವಲ್ಲ ಎಂದು ಪರಿತಪಿಸಿದರು. ಅವ್ರಿಗೋಸ್ಕರ ಹುಡುಕಾಡಿದ್ರು. ಆದರೆ ಅಷ್ಟರಲ್ಲಿ ಆ ಗುರು ಜನರ ಸಹವಾಸವೇ ಬೇಡ, ಸಾಕಾಗಿದೆ ಎಂದು ನೊಂದು ಕೊರಗಿ ಇಹಲೋಕ ತ್ಯಜಿಸಿದ್ದರು. ಈ ಜನರೆಲ್ಲ ಹೋಗಿ ಅವರ ಫೋಟೋ ತಂದು ಪೂಜೆ ಮಾಡಲು ಶುರು ಮಾಡಿದರು. ಗೆಳೆಯರೇ, ಇತಿಹಾಸದ ಪಾಠ ಇದು. ಸತ್ಯ ಹೇಳೋರನ್ನ ಈ ಸಮಾಜ ಮೊದಲು ಒಪ್ಪುವುದಿಲ್ಲ, ಸಹಿಸುವುದಿಲ್ಲ. ಇಂದಿಗೂ ಸಹ ಈ ಪರಿಸ್ಥಿತಿ ಬದಲಾಗಿಲ್ಲ. ಒಳ್ಳೆಯ ಕೆಲಸ ಮಾಡುವವರಲ್ಲಿ ಒಂದಲ್ಲ ಒಂದು ತಪ್ಪು ಹುಡುಕೋದು, ಅಪಪ್ರಚಾರ ಮಾಡೋದು, ಇಲ್ಲ ಸಲ್ಲದ ಆರೋಪ ಹೊರಿಸೋದು ಕೆಲವರ ಸ್ವಭಾವ ಆಗಿದೆ. ಆದ್ದರಿಂದ ಸತ್ಯ ಮತ್ತು ಸನ್ಮಾರ್ಗದಲ್ಲಿ ನಡೆಯುವವರಿಗೆ ನನ್ನದೊಂದು ವಿನಂತಿ: ಯಾರೋ ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಬೇಜಾರು ಮಾಡ್ಕೋಬೇಡಿ. ಅಪಪ್ರಚಾರಕ್ಕೆ ಕಿವಿಗೊಡಬೇಡಿ, ಅದನ್ನು ಪರಿಗಣಿಸಬೇಡಿ. ಇದು ಸಮಾಜದಲ್ಲಿ ಹೊಸದೇನಲ್ಲ, ಮೊದಲಿನಿಂದಲೂ ಹೀಗೆ ನಡೀತಾ ಬಂದಿದೆ. ನಾವು ಮಾಡಬೇಕಾದಿಷ್ಟೇ, ನಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರಾಮಾಣಿಕತೆಯಿಂದ ಮಾಡುತ್ತಾ ಹೋಗೋಣ. ಜನರ ಅಭಿಪ್ರಾಯಗಳು ನಮ್ಮ ಗುರಿ ಆಗಬಾರದು. ನಾವು ಮಾಡುವ ಕೆಲಸ ನಮಗೆ ಆತ್ಮತೃಪ್ತಿಯನ್ನು ನೀಡಬೇಕು. ನಮಸ್ಕಾರ. ಬಹಳ ಬಹಳ ವರ್ಷಗಳ ಹಿಂದೆ ಒಬ್ಬ ವಿಜ್ಞಾನಿ ಭೂಮಿ ಸೂರ್ಯನ ಸುತ್ತ ತಿರುಗುತ್ತೆ ಅಂತ ಸತ್ಯವನ್ನು ಕಂಡುಹಿಡಿದ. ಆ ಸತ್ಯವನ್ನು ಜನರ ಮುಂದಿಟ್ಟಾಗ ಏನಾಯಿತು ಗೊತ್ತಾ? ಸತ್ಯ ಹೇಳಿದ್ದಕ್ಕೆ ಆ ಮಹಾನ್ ಚೇತನಕ್ಕೆ ದೊರೆತ ಪ್ರತಿಫಲ ಇದು. ಕಾಲ ಕಳೆದಂತೆ ಜನರಿಗೆ ಸತ್ಯದ ಅರಿವಾಗುತ್ತೆ. ಭೂಮಿ ನಿಜವಾಗ್ಲೂ ತಿರುಗ್ತಾ ಇದೆ ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಗ ಜನರು ಪಶ್ಚಾತ್ತಾಪ ಪಟ್ಟರು. ಅಯ್ಯೋ, ನಾವು ಮಹಾನ್ ಗುರುಗಳನ್ನು ಗುರುತಿಸದೆ ಅವಮಾನ ಮಾಡಿಬಿಟ್ಟವಲ್ಲ ಎಂದು ಪರಿತಪಿಸಿದರು. ಅವ್ರಿಗೋಸ್ಕರ ಹುಡುಕಾಡಿದ್ರು. ಆದರೆ ಅಷ್ಟರಲ್ಲಿ ಆ ಗುರು ಜನರ ಸಹವಾಸವೇ ಬೇಡ, ಸಾಕಾಗಿದೆ ಎಂದು ಇವರು ನಕಾರಾತ್ಮಕ ವ್ಯಕ್ತಿಗಳು. ಇವರ ಆಲೋಚನೆಗಳು, ಇವರ ಬಿಹೇವಿಯರು, ಇತರರ ಬಗ್ಗೆ ಮಾತನಾಡುವ ರೀತಿ ನೀತಿಗಳು ಎಲ್ಲವೂ ನಕಾರಾತ್ಮಕವಾಗಿರುತ್ತೆ. ಹಾಗಾಗಿ ಇಂಥವ್ರ ಬಗ್ಗೆ ತಾವ್ಯಾರು ತಲೆ ಕೆಡಿಸ್ಕೊಳ್ಳೋ ನೆಸಿಟಿ ಇಲ್ಲ. ನಾನು ಡಾಕ್ಟರ್ BS ಗುರುದಕ್ಷಿಣ್. ಕೆಲವರು ನನಗೆ ಪ್ರಶ್ನೆ ಕೇಳಿದರು, ಗುರುಗಳೇ, ನಾವು ಒಳ್ಳೆಯ ಕೆಲಸ ಮಾಡಿದ್ರೂ ಸಹ ಜನ ಕೆಟ್ಟದಾಗಿ ಮಾತಾಡ್ತಾರೆ, ಅಪಪ್ರಚಾರ ಮಾಡ್ತಾರೆ, ಬೇಜಾರು ಮಾಡ್ತಾರೆ, ಏನು ಮಾಡಬೇಕು ಅಂತ. ಅವರಿಗೆ ಉತ್ತರವಾಗಿ ಈ ವಿಡಿಯೋನ ನಾನು ಮಾಡಿದ್ದೇನೆ ಮತ್ತು ಹಂಚಿದ್ದೇನೆ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ತಾಕಿದರೆ, ಒಬ್ಬರಿಗಾದರೂ ಧೈರ್ಯ ಕೊಟ್ಟರೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಧನ್ಯವಾದಗಳು.